ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಇಡಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಜ್ಞಾನೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ತಲಾಶ್ ಅಂತ್ಯಗೊಂಡಿದೆ. ಹಲವು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳು ಸಾಕಷ್ಟು ಮಹತ್ವದ ದಾಖಲೆಗಳನ್ನ ಪಡ್ಕೊಂಡಿದ್ದು ಹೋಗೋ ವೇಳೆ ಜ್ಞಾನೇಂದ್ರ ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಜಯಮಹಲ್ನಲ್ಲಿರುವಂತಹ ಜ್ಞಾನೇಂದ್ರ ನಿವಾಸಕ್ಕೆ ನೋಟಿಸ್ ಅಂಟಿಸಲಾಗಿದೆ. ನೋಟಿಸ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. 25ನೇ ತಾರೀಕು ಇದೇ ತಿಂಗಳು 25ನೇ ತಾರೀಕು ಬೆಳಗ್ಗೆ ದಾಖಲಾತಿಗಳೊಂದಿಗೆ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಹಾಜರಾಗಬೇಕು ಅಂತ ಸಮನ್ಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಾರಣ ಅವರು ಸದ್ಯಕ್ಕೆ ಇಲ್ಲಿಲ್ಲ, ಬರೇಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ. ಅವ್ರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಏನೋ ಅವರ ತಂದೆಯ ಅನಾರೋಗ್ಯ ಕಾರಣ ಅವ್ರು ಬರೇಲಿಗೆ ಹೋಗಿದ್ದಾರೆ ಅನ್ನೋ ಒಂದು ಡೀಟೇಲ್ಸ್ ಇದೆ. ಬಟ್ ಅದೇನೇ ಇರಲಿ, ತನಿಖೆಗೆ ಹಾಜರಾಗಬೇಕು 25ನೇ ತಾರೀಕು 11 ಗಂಟೆಗೆ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿ ಅವರ ನಿವಾಸಕ್ಕೆ ಅಂಟಿಸಿ ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಈ ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ರು. ಈ ಅಕ್ರಮ ನೇಮಕಾತಿ ಹಗರಣ ಆದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಅವರೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಸಾರ್ವಜನಿಕವಾಗಿ. ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಬಟ್ ಈಗ ಉತ್ತರ ಪ್ರದೇಶದ ಬರೇಲಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ. ಆದಷ್ಟು ಬೇಗ 25ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ತನಿಖೆಗೆ ಹಾಜರಾಗಬೇಕು. ಅದರಲ್ಲೂ ಕೂಡ ದಾಖಲಾತಿಗಳನ್ನ ತೆಗೆದುಕೊಂಡು ಬನ್ನಿ. ಅವ್ರ ವಿರುದ್ಧ ಇರುವಂಥ ಆರೋಪಗಳು, ಅದ್ರ ಜೊತೆಗೆ ಈಗಾಗಲೇ ಇಡಿ ಅಧಿಕಾರಿಗಳು ಏನು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರ ವಶಕ್ಕೆ ಪಡ್ಕೊಂಡು ಹೋಗಿದ್ದಾರೆ, ಅದರಲ್ಲಿ ಏನಿದೆ ನೋಡ್ಬೇಕಿದೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ ಎಂದಿದ್ದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಸಾರ್ವಜನಿಕವಾಗಿ ಅಂತಿದ್ರಲ್ಲ. ದಾಳಿಗೂ ಮುನ್ನವೇ ರಜೆ ಕೋರಿ ಪತ್ರ ಬರೆದಿದ್ರಂತೆ ಜ್ಞಾನೇಂದ್ರ. ರಜೆಗಾಗಿ ಮೊದಲೇ ಪತ್ರ ನೀಡಿದ್ರು ಅಂತ ಹೇಳಿರುವ ಸರ್ಕಾರ. ಜ್ಞಾನೇಂದ್ರ ಕುಮಾರ್ ತಮ್ಮದೇ ಹಸ್ತಾಕ್ಷರದಲ್ಲಿ ಪತ್ರ ಬರೆದಿರೋದು ಲಭ್ಯವಾಗಿದೆ. ತಮ್ಮ ತಂದೆಯವರಿಗೆ ಹೃದಯ ಸ್ತಂಭನವಾಗಿದೆ, ತುರ್ತು ರಜೆ ಬೇಕು ಅಂತ ಕೇಳಿದ್ರಂತೆ. 15 ದಿನಗಳ ಕಾಲ ರಜೆಗೆ ಪತ್ರ ಬರೆದಿದ್ದ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ ಎಂದಿದ್ದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇಡಿ ದಾಳಿಗೆ ಬೆದರಿ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಆದರೆ ಜ್ಞಾನೇಂದ್ರ ನಾಪತ್ತೆ ಆಗಿಲ್ಲ, ಬದಲಿಗೆ 15 ದಿನಗಳ ಕಾಲ ರಜೆ ಕೋರಿ ಮನವಿ ಮಾಡಿಕೊಂಡಿದ್ರು ಅನ್ನುವಂಥ ಪತ್ರ ನೋಡಿ. ಅವರ ಹಸ್ತಾಕ್ಷರದಲ್ಲೇ ಇರುವಂಥ ಪತ್ರ ಲಭ್ಯ ಆಗಿರೋದು ಗಮನಿಸ್ತಾ ಇದ್ದೀರಿ. 15 ದಿನ ರಜಾ ತೆಗೆದುಕೊಂಡು ಹೋಗಿದ್ದಾರಂತೆ ಅವರ ತಂದೆಯ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೆ. ಆ ಪತ್ರವನ್ನು ನೀವಿಲ್ಲಿ ಗಮನಿಸಬಹುದು. ಜ್ಞಾನೇಂದ್ರ ಕುಮಾರ್ 15 ದಿನಗಳಿಂದ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸದ್ಯಕ್ಕೆ ಈಗ 25ನೇ ತಾರೀಕು ಅವರು ತನಿಖೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆ ಕೂಡ ಇದೆ. ನೋಟಿಸ್ ಸಮನ್ಸ್ ಅನ್ನ ಅಂಟಿಸಿ ಹೋಗಿದ್ದಾರೆ ಅವ್ರ ಮನೆ ಮುಂಭಾಗದಲ್ಲಿ. ಆದರೆ ಅವರೆಲ್ಲೂ ಕೂಡ ತಲೆ ಮರೆಸ್ಕೊಂಡಿಲ್ಲ, ಬದಲಿಗೆ ರಜೆ ಹಾಕಿ ಹೋಗಿದ್ದಾರೆ ಅನ್ನುವಂಥ ಪತ್ರ ಈಗ ಲಭ್ಯ ಆಗಿರೋದು. ತನಿಖೆಗೆ ಹಾಜರಾದ್ಮೇಲೆ ಇವ್ರ ವಿರುದ್ಧ ಇರುವಂಥ ಆರೋಪಗಳು ನಿಜಾನ ಸುಳ್ಳ ಅನ್ನೋದು ಸಾಬೀತಾಗುತ್ತೆ. ಈಗ ಜ್ಞಾನೇಂದ್ರ ಅವರ ನಿವಾಸದಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿರಬಹುದು, ಆ ದಾಖಲೆಗಳಲ್ಲಿ ಏನಿದೆ, ಒಂದು ಟ್ರಾನ್ಸಾಕ್ಷನ್ ಇರಬಹುದು, ಅದ್ರ ಜೊತೆಗೆ ಕಾಂಟ್ಯಾಕ್ಟ್ಸ್ ಇರ್ಬೋದು, ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು, ನಿಜಕ್ಕೂ ಕೂಡ ಈ ಪಶು ವೈದ್ಯಾಧಿಕಾರಿಗಳಾಗಿ ಈ KPSCಯಲ್ಲಿ ಯಾರ್ದೆಲ್ಲ ನೇಮಕಾತಿ ಆಗಿತ್ತು, ಅವ್ರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ರ, ಏನೆಲ್ಲ ಡೀಲ್ ಆಗಿದೆ, ಅದಕ್ಕೂ ಇವರಿಗೂ ಏನು ಸಂಬಂಧ, ಏನೆಲ್ಲ ದಾಖಲಾತಿಗಳು ಸಿಕ್ಕಿದ್ದಾವೆ ಅದನ್ನು ಗಮನಿಸಬೇಕಾಗುತ್ತೆ. 25ನೇ ತಾರೀಕು ಅವರು ತನಿಖೆಗೆ ಹಾಜರಾಗಬೇಕಾಗುತ್ತೆ ಅವರ ಬಳಿ ಇರುವಂಥ ದಾಖಲೆಗಳನ್ನು ಇಟ್ಕೊಂಡು. ಈಗ ನಾಪತ್ತೆ ಆಗಿಲ್ಲ, ಅವ್ರು ರಜಾ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದೇ ನಿಜ. ಆದರೆ 25ನೇ ತಾರೀಕು ತನಿಖೆಯನ್ನು ಫೇಸ್ ಮಾಡಲೇಬೇಕು. ಆಗ ಅವ್ರು ಏನು ದಾಖಲೆಗಳನ್ನು ತರ್ತಾರೆ ಅದನ್ನು ನಾವು ಗಮನಿಸಬೇಕಿದೆ. ಈ ಹಿಂದೆ KPSC ಪರೀಕ್ಷಾ ನಿಯಂತ್ರಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರ ಅಂಡರ್ನಲ್ಲಿ ಏನಾಗಿದೆ, ಜೊತೆಗೆ ಇವ್ರು ಶಾಮೀಲಾಗಿದ್ದಾರಾ, ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ದಾಳಿ ಮಾಡಿದಾಗ ಏನಾದರೂ ದಾಖಲೆಗಳು ಸಿಕ್ಕಿದೆಯಾ? ಯಾಕೆಂದ್ರೆ ದಾಳಿಗೆ ಹೋದ ಸಂದರ್ಭದಲ್ಲೂ ಕೂಡ ಭಾರಿ ಹೈ ಡ್ರಾಮಾನೇ ಆಗೋಯ್ತು.